ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫಿಫ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದರಲ್ಲೂ ಯಾರೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ತೊಗೊಂಡಿದ್ದೀರಲ್ವಾ, ಡಿಜಿಟಲ್ ಮಾರ್ಕೆಟಿಂಗ್ ತೊಗೊಂಡಿದ್ದೀರಲ್ವಾ ಅವರಿಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಡಿಜಿಟಲ್ ಮಾರ್ಕೆಟಿಂಗ್ ಇದು ಪ್ರೀವಿಯಸ್ ಇಯರ್ ಪೇಪರ್ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಸೀನಿಯರ್ ಫೆಬ್ರವರಿ ಮತ್ತು ಮಾರ್ಚ್ 2024ನ ಪೇಪರು, ಅಂದರೆ NEPA ಫಸ್ಟ್ ಪೇಪರ್ ಅಂತ ಹೇಳ್ಬೋದು ಫಿಫ್ತ್ ಸೆಮಿಸ್ಟರ್ನಲ್ಲಿ. ಅಂದರೆ ಇದು ಡಿಜಿಟಲ್ ಮಾರ್ಕೆಟಿಂಗ್ನ ಬಗ್ಗೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ಇಂಪಾರ್ಟೆಂಟ್ ಅಂತ ಅಂದರೆ ಏನೆಲ್ಲ ಬರ್ಬೋದು ಮತ್ತು ಯಾವ ಥರ ಕ್ವಶನ್ಸ್ನ ಕೇಳಿದ್ದಾರೆ, ಒಂದ್ಸತಿ ಪ್ರೀವಿಯಸ್ ಪೇಪರ್ನ ರಿವ್ಯೂ ಮಾಡಿ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ಸೊ ಮೊದಲನೇದಾಗಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ, ಸೊ ಡಿಜಿಟಲ್ ಮಾರ್ಕೆಟಿಂಗು ಯಾರೆಲ್ಲ ತೊಗೊಂಡಿದ್ದೀರಾ, ಸೊ ಅಂದರೆ GST ತೊಗೊಂಡಿದ್ದವರು ಡಿಜಿಟಲ್ ಮಾರ್ಕೆಟಿಂಗ್ ತೊಗೊಂಡಿರ್ತೀರಾ, ಸೊ ಅಂಥವ್ರಿಗೆ ಈ ವಿಡಿಯೋ. ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನೆಲ್ಲ ಬರುತ್ತೆ, ಸೊ ಯಾವ ಥರ ಎಲ್ಲ ಕ್ವಶನ ರೈಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಇದು ಮೊದಲನೇದಾಗಿ ಫಿಫ್ತ್ ಸೆಮಿಸ್ಟರ್ನ ಇದು ತುಮಕೂರು ವಿವಿಗೆ ಅಂದರೆ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪೇಪರು. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ನಿಮ್ಗೆ ಗೊತ್ತು MCQ ಕ್ವಶನ್ಸ್ನ ಎಲ್ಲವೂ ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನು 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸಿಗೆಲ್ಲ 12 ಅಂದರೆ 5 ಕ್ವಶನ್ನ ಕೊಟ್ಟಿರ್ತಾರೆ, ಅಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ MCQ ಕ್ವಶನ್ನ ನೋಡೋದಾದರೆ, ಅಂದರೆ ಇದೇನು ಇಲ್ಲ, ಏನೋ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುರುವೇಕೆರೆ, ಸೊ ಅಲ್ಲಿಂದ ಪೇಪರ್ ತರಿಸ್ಕೊಂಡಿರೋದು. ಸೊ ಅಷ್ಟೇ, ನಥಿಂಗ್, ಇನ್ನೇನು ಇಲ್ಲ. ಸೊ ಇದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಇರುವಂಥ ಪೇಪರು. ಸೊ ಎಲ್ಲರೂ ಓದ್ಕೊಬೋದು, ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಯವರು ಬೇಕಾದ್ರೂ ನೋಡ್ಕೊಬೋದು, ಅಂಥ ಡಿಫ್ರೆನ್ಸ್ ಏನಿಲ್ಲ. ನೋಡಿ ಗೈಸ್, ಮೊದಲನೇದಾಗಿ ನಮಗೆ ಎಕ್ಸಾಂಪಲ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಈಸ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ವೇದಿಕೆಯ ಉದಾಹರಣೆ ಆಗಿದೆ. ಅಂದರೆ ಇದು ಪೂರ್ತಿ ಸೋಷಿಯಲ್ ಮೀಡಿಯಾ ಮೇಲೆ ಇರುವಂಥದ್ದು. ನೋಡಿ ಅವರೇ ಕೊಟ್ಟಿದ್ದಾರೆ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ನು, ರೇಡಿಯೋ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು, ಸೊ ವೈಟ್ ಅಂದರೆ ಯೂಟ್ಯೂಬ್ ಯಾವ ಥರ ವರ್ಕ್ ಆಗುತ್ತೆ, ಆ್ಯಡ್ಸೆನ್ಸ್ ಯಾವ ಥರ ವರ್ಕ್ ಆಗುತ್ತೆ, ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲನೂ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೆ. ಓಕೆನಾ, ಇಲ್ಲಿ ನಾವು ಥಿಯರಿಟಿಕಲ್ ಆಗಿ ನೀಟಾಗಿ ಕಲಿತೀವಿ. ಓಕೆನಾ, ಇದು ಸಂಪೂರ್ಣವಾಗಿ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮು ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡ್ಯಾಶ್ ಆರ್ ಯೂಸ್ಡ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಡ್ಯಾಶ್ಗಳನ್ನು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಬಳಸಲಾಗುತ್ತದೆ. ಸೊ ನೋಡಿ ಏನೆಲ್ಲ ಬಳಸ್ಬೋದು ಅಂದರೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ, ಎಲೆಕ್ಟ್ರಾನಿಕ್ ಡಿವೈಸು, ಇಂಟರ್ನೆಟ್ಟು, ನೆಕ್ಸ್ಟು ಬೋತ್ ಅಂದರೆ ಬೋತ್ ಫಸ್ಟ್ ಆ್ಯಂಡ್ 2, ನೆಕ್ಸ್ಟು ನನ್ ಆಫ್ ದಿ ಅಬೌವ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಬೋತ್ 1 and 2. ಯಾಕಪ್ಪ ಅಂತ ಅಂದರೆ ಇಲ್ಲಿ ಎಲೆಕ್ಟ್ರಾನಿಕಲ್ ಡಿವೈಸ್ನ ಅಂದರೆ ಇಂಟರ್ನೆಟ್ ಸಹಾಯದಿಂದ ಎಲೆಕ್ಟ್ರಾನಿಕ್ ಡಿವೈಸ್ನ ಬಳಸ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡ್ತೀವಿ. ಸೊ ಇಲ್ಲಿ ಇದರ ಎಲೆಕ್ಟ್ರಾನಿಕ್ಕು ಇಂಟರ್ನೆಟ್ ಎರಡೂ ಸಹ ಬಳಕೆ ಮಾಡ್ತೀವಿ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸೊ ವಾಟ್ ಆರ್ ದ ಪಾರ್ಟ್ಸ್ ಆಫ್ SEO ಅಂದರೆ ಡ್ಯಾಶ್ಗಳನ್ನು SEOನ ಭಾಗವಾಗಿದೆ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ನೋಡೋದಾದರೆ ಆಫ್ ಪೇಜ್, ಆನ್ ಪೇಜ್, ನೆಕ್ಸ್ಟು ಬೋತ್ 1 and 2, ನೆಕ್ಸ್ಟು ನನ್ ಆಫ್ ದಿ ಅಬೌವ್. ಇದಕ್ಕೆ ಆನ್ಸರ್ ನೋಡೋದಾದರೆ ಬೋತ್ 1 and 2 ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸೊ ಯೂಟ್ಯೂಬ್ ಲಾಂಚ್ಡ್ ಇನ್ ಅಂದರೆ ಯೂಟ್ಯೂಬನ್ನು ಡ್ಯಾಶರಲ್ಲಿ ಪ್ರಾರಂಭಿಸಲಾಯಿತು. ಈ ಥರನೂ ಕ್ವಶನ್ ಕೇಳಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾ ಅಂದಮೇಲೆ ಸೊ ಯಾವೆಲ್ಲ ಇಂಪಾರ್ಟೆನ್ಸ್ ಇರುತ್ತೋ ಅದ್ರ ಮೇಲೆ ಕೇಳ್ತಾನೆ ಕ್ವಶನ್ನು. ಸೊ ನೋಡಿ, ಫಸ್ಟು 2004 ಕೊಟ್ಟಿದ್ದಾನೆ, 2005, 2006, 2007. ಸೊ ಯಾವ ಲಾಂಚಡ್ ಆಯಿತು ಅಂತ ಅಂದರೆ 2005 ಲಾಂಚಡ್ ಆಗಿರುತ್ತೆ. ಇದು ಬೇಸಿಕ್ ಕ್ವಶನ್ನು. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ವಾಟ್ ಈಸ್ ಪ್ರೈಮರಿ ಗೋಲ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ನೆಕ್ಸ್ಟ್ 1 ಇನ್ಕ್ರೀಸ್ ವೆಬ್ಸೈಟ್ ಅಂದರೆ ಸಾಮಾಜಿಕ ಮಾಧ್ಯಮ ಮಾರ್ಕೆಟ್ನ ಪ್ರಾಥಮಿಕ ಗುರಿ ಏನು ಅಂದರೆ ಪ್ರೈಮರಿ ಗೋಲ್ ಯಾವುದು ಅಂತ ಅಂದರೆ ಇನ್ಕ್ರೀಸ್ ವೆಬ್ಸೈಟ್ ಟ್ರಾಫಿಕ್ಕು, ಜನರೇಟ್ ಲೀಡ್ಸ್ ಆ್ಯಂಡ್ ಸೇಲ್ಸು, ಬಿಲ್ಡ್ ಬ್ರ್ಯಾಂಡ್ ಅವೇರ್ನೆಸ್ಸು, ಆಲ್ ಆಫ್ ದಿ ಅಬೌವ್. ಇದಕ್ಕೆ ಈ 3 ಸಹ ಆನ್ಸರ್ ಆಗಿರುತ್ತೆ. ಅದಕ್ಕೆ ಆಲ್ ಆಫ್ ದಿ ಅಬೌವ್. ಅಂದರೆ ಇನ್ಕ್ರೀಸ್ ವೆಬ್ಸೈಟ್ ಟ್ರಾಫಿಕ್ನ ಇನ್ಕ್ರೀಸ್ ಮಾಡಬೇಕು, ಜನರೇಟ್ಸ್ ಲೀಡ್ಸ್ ಆ್ಯಂಡ್ ಸೇಲ್ಸ್ನ ಜಾಸ್ತಿ ಮಾಡಬೇಕು, ಬಿಲ್ಡ್ ಬ್ರ್ಯಾಂಡ್ಸ್ ಅವೇರ್ನೆಸ್ನ ಜಾಸ್ತಿ ಮಾಡಬೇಕು. ಸೊ ಇವೆಲ್ಲವೂ ಸಹ ಇಲ್ಲಿ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ವಾಟ್ ಈಸ್ ದ ಪ್ರೈಮರಿ ಬೆನಿಫಿಟ್ ಆಫ್ ಅನ್ಯುಟಿಲೈಸ್ಡ್ ಸ್ನ್ಯಾಪ್ಚಾಟ್ ಫಾರ್ ಮಾರ್ಕೆಟಿಂಗ್ ಓವರ್ ದ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದರೆ ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರ್ಕೆಟಿಂಗಾಗಿ ಸ್ನ್ಯಾಪ್ಚಾಟನ್ನು ಬಳಸುವ ಪ್ರಾಥಮಿಕ ಪ್ರಯೋಜನವೇನು.
ಸೊ ಅದಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಲಾಂಗರ್ ವಿಡಿಯೋ ಡ್ಯೂರೇಷನ್ನು ಇದು ಅಲ್ಲ. ಸೊ ನೆಕ್ಸ್ಟು ಲಾರ್ಜರ್ ಯೂಸರ್ ಬೇಸು ಇದು ಅಲ್ಲ. ಇನ್ಹ್ಯಾನ್ಸ್ಡ್ ಪ್ರೈವಸಿ ಫ್ಯೂಚರು ಅದರ ಪ್ರೈವಸಿನೇ ಇಲ್ಲ. ಓಕೆನಾ. ಸೊ ಎಂಗೇಜಡ್ ಆಡಿಯನ್ಸ್ ಅಂದರೆ ಯಂಗರು ಜಾಸ್ತಿ ಜನ ಯೂಸ್ ಮಾಡ್ತಿದ್ದಾರೆ, ಅವ್ರನ್ನ ಎಂಗೇಜ್ ಮಾಡ್ಕೊಳ್ಳೋಕ್ಕೋಸ್ಕರ ಸೊ ಇದನ್ನು ತರ್ತಾರೆ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿಗೆ MCQ ಕ್ವಶನ್ ಮುಗೀತು. ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿರ್ತಾರೆ ಸೊ ಅದನ್ನು ನೋಡೋಣ ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ಕಂಪ್ಲೀಟ್ 3 ಚಾಪ್ಟರ್ನ ನೀವು ಓದ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಬನ್ನಿ ಗೈಸ್. 2 ಮಾರ್ಕ್ಸಿಗೆ ನೋಡೋದಾದರೆ ಗಿವ್ ದ ಮೀನಿಂಗ್ ಆಫ್ ಓಪನ್ ರೇಟ್ ಅಂದರೆ ಮುಕ್ತ ದರ ಅರ್ಥವನ್ನು ನೀಡಿ. ಅಂದರೆ ಓಪನ್ ರೇಟ್ನ ಮೀನಿಂಗ್ ನೀವು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನು ವಾಟ್ ಈಸ್ ಆನ್ ಪೇಜ್ ಆಪ್ಟಿಮೈಸೇಷನ್ ಎಂದರೇನು? ಸೊ ಇದು ಮೀನಿಂಗ್ನ ಇಲ್ಲಿ ನೀವು ನೀಟಾಗಿ ತಿಳ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಾಟ್ ಈಸ್ ಮೆಂಟ್ ಬೈ ಲಿಂಕ್ಡ್ಇನ್ ಮಾರ್ಕೆಟಿಂಗ್ ಅಂದರೆ ಲಿಂಕ್ಡ್ಇನ್ ಮಾರ್ಕೆಟಿಂಗ್ ಎಂದರೇನು? ಇದ್ರದ್ದು ಮೀನಿಂಗ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಅಂದರೆ ಡೆಫಿನೇಷನ್ ತಿಳ್ಕೊಂಡ್ರೆ ಮೀನಿಂಗ್ ನೋಡೋ ಅವಶ್ಯಕತೆ ಇಲ್ಲ. ಸೊ ಡೆಫಿನೇಷನ್ ಆಥರ್ ನೇಮ್ನ ಬಿಟ್ಟು ಬರೆದ್ರೆ ಅದೇ ಮೀನಿಂಗ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸೊ ಮೆನ್ಷನ್ ಎನಿ ಯೂಟ್ಯೂಬ್ ಆಡ್ ಫಾರ್ಮೇಟ್ಸ್ ಅಂದರೆ ಯಾವುದಾದರೂ 2 ಯೂಟ್ಯೂಬ್ನ ಜಾಹೀರಾತು ಪ್ಲಾಟ್ಫಾರ್ಮ್ಗಳನ್ನು ತಿಳಿಸಿ. ಇದು ಆ್ಯಡ್ ಫಾರ್ಮೇಟ್ಸ್ ಅಂತ ಕೊಟ್ಟಿದ್ದಾರೆ. ಯಾವ್ದಾದ್ರು 2ನೇ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸೊ ವಾಟ್ ಈಸ್ ನಾನು ಅವಾಗಲೇ ಹೇಳಿದೆ ಮೆಂಟ್ ಬೈ ಗೂಗಲ್ ಆ್ಯಡ್ಸೆನ್ಸ್ ಎಂದರೇನು? ಅದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಇದು ಸಹ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಿಟ್ಟ. ನೆಕ್ಸ್ಟು 4 ಮಾರ್ಕ್ಸ್ ಇದೆ. 4 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ 4 ಮಾರ್ಕ್ಸಿಗೆ ನೋಡೋದಾದರೆ ಫಸ್ಟ್ ಕ್ವಶನ್ನು ಹೌ ಡೂ ಯು ಕ್ರಿಯೇಟ್ ಎಫೆಕ್ಟಿವ್ ಆ್ಯಂಡ್ ಯುನಿಕ್ ಇಮೇಲ್ ಎಕ್ಸ್ಪ್ಲೈನ್ ಅಂದರೆ ಪರಿಣಾಮಕಾರಿಯಾಗಿ ಮತ್ತು ಅನನ್ಯ ಇಮೇಲನ್ನು ಹೇಗೆ ರಚಿಸುವುದು ವಿವರಿಸಿ. ಸೊ ಅಂದರೆ ಎಫೆಕ್ಟಿವ್ ಆಗಿ ಮತ್ತು ಯುನಿಕ್ ಆಗಿ ನಾವು ಇಮೇಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಸ್ಟೆಪ್ಸ್ ಅಷ್ಟೇ. ಅಂದರೆ ಇಮೇಲ್ ಅಂದರೆ ಏನೋ ಅದು ಯಾವ ಥರ ಕ್ರಿಯೇಟ್ ಮಾಡೋಕ್ಕೆ ಸ್ಟೆಪ್ಸ್ಗಳಿದ್ದಾವೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸೊ ಎಕ್ಸ್ಪ್ಲೈನ್ ಎಲಿಮೆಂಟ್ ಆಫ್ ಆನ್ ಪೇಜ್ ಆಪ್ಟಿಮೈಸೇಷನ್ ಅಂದರೆ ಆನ್ ಪೇಜ್ ಆಪ್ಟಿಮೈಸೇಷನ್ ಅಂಶಗಳನ್ನು ವಿವರಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಆನ್ ಪೇಜ್ ಆಪ್ಟಿಮೈಸೇಷನ್ ಅಂದರೆ ಏನು ಮೀನಿಂಗ್ನ ಬರೀತೀರಾ, ಎಲಿಮೆಂಟ್ ಯಾವ್ಯಾವು ಅಂತ ಬರೆದು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅಡ್ವರ್ಡ್ಸ್ ಅಂದರೆ ಅಡ್ವರ್ಡ್ಸ್ ವಿವಿಧ ಪ್ರಕಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಡ್ವರ್ಡ್ಸ್ನ ಮೀನಿಂಗ್ನ ಬರೆದು ಅದ್ರ ಟೈಪ್ಸ್ನ ಎಕ್ಸ್ಪ್ಲೇನ್ ಆಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಅಷ್ಟು ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾನೆ ಸೊ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಮೀಡಿಯಾ ಆಫ್ ಮಾರ್ಕೆಟಿಂಗ್ ಅಂದರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಆಬ್ಜೆಕ್ಟಿವ್ಸ್ ಏನು? ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಮೀನಿಂಗ್ನ ಬರೆದು ಅದು ಆಬ್ಜೆಕ್ಟಿವ್ಸ್ನ ಪಾಯಿಂಟ್ ಬರೆದು ಅದ ನಂತರ ನೀವು ಎಕ್ಸ್ಪ್ಲೇನ್ ಮಾಡಿ ಕಂಪ್ಲೀಟ್ ಮಾರ್ಕ್ಸ್ ಸಿಗುವಂಥದ್ದು. ಅಂದರೆ ಸಾಮಾಜಿಕ ಮಾಧ್ಯಮ ಮಾರಾಟ ಪ್ರಕ್ರಿಯೆಯ ಉದ್ದೇಶಗಳನ್ನು ವಿವರಿಸಿ. ಜಸ್ಟ್ ಅಷ್ಟೇ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಯೂಟ್ಯೂಬ್ ಅಡ್ವರ್ಟೈಸಿಂಗ್ ಅಂದರೆ ಯೂಟ್ಯೂಬ್ ಜಾಹೀರಾತಿನ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಯೂಟ್ಯೂಬ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ. ಓಕೆ, ಸೋಷಿಯಲ್ ಪ್ಲಾಟ್ಫಾರ್ಮ್ ಅನ್ನೋದ್ರಲ್ಲೂ ತಪ್ಪಾಗೋದಿಲ್ಲ. ಅದು ಈ ಫ್ಯೂಚರ್ಗಳೇನೇನು, ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಅದು ಫ್ಯೂಚರ್ಸ್ ಏನೇನು ಅನ್ನೋದನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಯೂಟ್ಯೂಬ್ ಬಗ್ಗೆ ನೀವಿಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇನ್ನು ಇದು 4 ಮಾರ್ಕ್ಸಿಗೆ ಮುಗೀತು. ಅದೇ ರೀತಿ 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ನ ಕೇಳಿದಾನೆ ನೋಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಸೊ ಎಕ್ಸ್ಪ್ಲೈನ್ ದ ರೀಸೆಂಟ್ ಗ್ರೋತ್ ಇನ್ ಸರ್ಚ್ ಇಂಜಿನ್ ಅಂದರೆ ಸರ್ಚ್ ಇಂಜಿನ್ನ ಇತ್ತೀಚಿನ ಬೆಳವಣಿಗೆಗಳನ್ನು ವಿವರಿಸಿ. ಅಂದರೆ ಯಾವ ಥರ ಗ್ರೋತ್ ಆಗ್ತಿದೆ ಸರ್ಚ್ ಇಂಜಿನ್ ಅಂತ ಕೇಳಿದ್ದಾನೆ. ಅಂದರೆ ಸರ್ಚ್ ಇಂಜಿನಲ್ಲಿ ಯಾವುದು ಮೊದಲು ಮೊದಲು ಗೂಗಲ್ ಬರುತ್ತೆ, ಆಮೇಲೆ ಕ್ರೋಮ್ ಬ್ರೌಸರ್ ಬರುತ್ತೆ. ಇತ್ತೀಚೆಗೆ ChatGPT ಎಲ್ಲ ತುಂಬಾ ಇಂಪ್ಲಿಮೆಂಟ್ ಆಗ್ತಿದೆ, AI. ಸೊ ಇವೆಲ್ಲವೂ ಸಹ ಸರ್ಚ್ ಇಂಜಿನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ. ನೀವು ಅಟ್ಲೀಸ್ಟು ಸರ್ಚ್ ಇಂಜಿನ್ ಅಂದರೆ ಏನು, ಅದು ಸರ್ಚಿಂಗ್ ಪ್ಲಾಟ್ಫಾರ್ಮ್ ಅಲ್ವಾ. ಸೊ ಅದು ಮೀನಿಂಗ್ನ ಬರೆದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು 12ರಿಂದ 14 ಪಾಯಿಂಟ್ನ ಬರೆದ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಬೆನಿಫಿಟ್ ಆಫ್ ಪ್ರೊಫೆಷನ್ ಆ್ಯಂಡ್ ಬಿಸ್ನೆಸ್ ಇಮೇಲ್ಸ್ ಅಂದರೆ ವೃತ್ತಿಪರ ಮತ್ತು ವ್ಯಾಪಾರ ಇಮೇಲ್ಗಳ ಪ್ರಯೋಜನಗಳನ್ನು ವಿವರಿಸಿ. ಅಂದರೆ ನಾವು ಪ್ರೊಫೆಷನಲ್ ಮತ್ತು ಬಿಸ್ನೆಸ್ಗೋಸ್ಕರ ಇಮೇಲ್ನ ರೆಡಿ ಮಾಡಿರ್ತೀವಲ್ವ, ಅದರಿಂದ ಆಗುವಂಥ ಬೆನಿಫಿಟ್ಗಳೇನು ಅನ್ನೋದನ್ನು ಸಹ ನೀವಿಲ್ಲಿ ತಿಳ್ಕೊಂಡಿದ್ರೆ ಇಮೇಲ್ನ ಬರೆದು ಅದ್ರ ಬೆನಿಫಿಟ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ
ಸೊ ನೆಕ್ಸ್ಟು ಎಕ್ಸ್ಪ್ಲೇನ್ ದ ನೀಡ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ವೆಬ್ ಅನಾಲಿಟಿಕ್ಸ್, ಅಂದರೆ ವೆಬ್ ಅನಾಲಿಟಿಕ್ಸ್ನ ಅಗತ್ಯತೆಗಳು ಮತ್ತು ಪ್ರಾಮುಖ್ಯತೆಗಳನ್ನು ವಿವರಿಸಿ. ಅಂದರೆ ವೆಬ್ ಅನಾಲಿಸಿಸ್ನ ಪ್ರಾಮುಖ್ಯತೆಗಳು ಮತ್ತು ಅಂದರೆ ನೀಡ್ಸ್ ಅಂದರೆ ಅದು ಫ್ಯೂಚರ್ಸ್ ಅಂದರೆ ಯಾವ ಥರ ಅದು ನಮಗೆ ಅಗತ್ಯತೆಯನ್ನು ಉಂಟು ಮಾಡುತ್ತೆ ಅದು ಮತ್ತು ಇಂಪಾರ್ಟೆನ್ಸ್ನ ನೀವು ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ವೆಬ್ ಅನಾಲಿಟಿಕ್ಸ್ನ ಬಗ್ಗೆ. ಇನ್ನು ನೆಕ್ಸ್ಟ್ ಕ್ವಶನ್ನ ಕೇಳಿದ್ದಾನೆ, ರೈಟ್ ಆನ್ ನೋಟ್ ಆನ್ ಅಂತ ಕೇಳಿದ್ದಾನೆ. ರೈಟ್ ಎ ನೋಟ್ ಆನ್. ನೋಡಿ, ಮೆಜರ್ಮೆಂಟ್ ಆಫ್ ಯೂಟ್ಯೂಬ್ ಪರ್ಫಾರ್ಮೆನ್ಸ್. ನೆಕ್ಸ್ಟು ಟೈಪ್ಸ್ ಆಫ್ ಕಾನ್ವರ್ಸೇಷನ್, ಅಂದರೆ ಟಿಪ್ಪಣಿ ಅಂತ ಇದು 6 ಮಾರ್ಕ್ಸು ಇದು 6 ಮಾರ್ಕ್ಸ್ ಅಂತ ಅಲರ್ಟ್ ಮಾಡಿದಾಗ ಸೊ ಯೂಟ್ಯೂಬ್ನ ಕಾರ್ಯಕ್ಷಮತೆ ಮಾಪನ ಇದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ಪರಿವರ್ತನೆ ವಿಧಗಳು ಇದ್ರ ಬಗ್ಗೆ ಅಂದರೆ ಟೈಪ್ಸ್ ಆಫ್ ಕಾನ್ವರ್ಸೇಷನ್ ಒಂದು ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಮೆಜರ್ಮೆಂಟ್ಸ್ ಅಂದರೆ ಯಾವ ಥರ ಮೆಜರ್ಮೆಂಟ್ ಮಾಡ್ತೀವಿ ಯೂಟ್ಯೂಬ್ ಪರ್ಫಾರ್ಮೆನ್ಸ್ನ ಬಗ್ಗೆ ಅದನ್ನು ಸಹ ನೀವು ನೋಟ್ ಆನ್ ಸುಮ್ಮನೆ ಒಂದು ಎಸ್ಸೆ ರೈಟಿಂಗಲ್ಲಿ ಇದೊಂದು ಪೇಜ್ ಏನೋ ಒಂದು ಪಾಯಿಂಟ್ ವೈಸ್ ಹಾಕೊಂಡು ಬರ್ಕೊತ ಹೋದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ನು, ಎಕ್ಸ್ಪ್ಲೇನ್ ದ ಪರ್ಫಾರ್ಮೆನ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಸರ್, ಪರ್ಫಾರ್ಮೆನ್ಸ್ ಅನ್ನೋಕ್ಕಿಂತ ಪ್ರಾಬ್ಲಮ್ಸ್ ಡಿಜಿಟಲ್ದ ಪ್ರಾಬ್ಲಮ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ನ ಸಮಸ್ಯೆಗಳನ್ನು ವಿವರಿಸಿ. ನಮ್ಮ ಡಿಜಿಟಲ್ ಮಾರ್ಕೆಟಿಂಗು ಎಷ್ಟು ಹೆಲ್ಪ್ಫುಲ್ಲೋ ಅಷ್ಟೇ ಸಹ ನಮಗೆ ಮಾರಕ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೇನು ಮೀನಿಂಗ್ನ ಬರೆದು ಅದ್ರ ಪ್ರಾಬ್ಲಮ್ಸು ಬರಿಬೋದು, ಡಿಸ್ಅಡ್ವಾಂಟೇಜಸ್ಸು ಬರಿಬೋದು, ಇವೆಲ್ಲ ಸಹ ಪಾಯಿಂಟ್ ವೈಸ್ ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗಿ ಸೊ ಮಾರ್ಕ್ಸು ಸ್ಕೋರ್ ಆಗುತ್ತೆ. ಸೊ ಈ ದಿನದ ವಿಡಿಯೋ ಇಷ್ಟಿರುತ್ತೆ. ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಬಗ್ಗೆ ತುಂಬ ಜನ ಕ್ವಶನ್ ಅರೈಸ್ ಮಾಡ್ತಾಯಿದ್ರಿ. ಸೊ ಬ್ರೋ ಅದು ಪೇಪರ್ ಒಂದು ಸತಿ ನಮಗೆ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಗಾಯ್ಸ್. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮಗೋಸ್ಕರ. ಆದಷ್ಟು ಸಹ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಮತ್ತೊಂದು ವಿಡಿಯೋ ಸಿಗುವ.